ಗಣೇಶನ ಪೂಜೆಯ ಸಂದರ್ಭದಲ್ಲಿ, ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆಯ ಸಂದರ್ಭದಲ್ಲಿ ಗಣಪತಿ ಬಪ್ಪ ಮೋರೆಯ ಅಂತ ಹೇಳ್ತಾರೆ. ಆದರೆ ಅದರ ಅರ್ಥ ಏನು, ಇದರ ಮೂಲ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಮೋರೆಯ ಎಂದರೆ 14-15ನೇ ಶತಮಾನದಲ್ಲಿದ್ದ ಗಣಪತಿಯ ಒಬ್ಬ ಶ್ರೇಷ್ಠ ಭಕ್ತನ ಹೆಸರು. ಇವರ ಪೂರ್ಣ ಹೆಸರು ಮೋರೆಯ ಗೋಸಾವಿ. ಇವರು ಮಹಾರಾಷ್ಟ್ರದ ಚಿಂಚವಡಿಯಲ್ಲಿ ವಾಸಿಸುತ್ತಿದ್ದರು. ಗಣೇಶನ ಮೇಲಿನ ಅಪಾರ ಭಕ್ತಿಯಿಂದ ತಪಸ್ಸು ಮಾಡಿದರು. ಗಣಪತಿಯು ಅವರ ಭಕ್ತಿಯಿಂದ ಪ್ರಸನ್ನರಾಗಿ ಅವರಿಗೆ ದರ್ಶನ ನೀಡಿದರು. ಮೋರೆಯ ಗೋಸಾವಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಗಣಪತಿಯ ಸೇವೆಗೆ ಅರ್ಪಿಸಿ ಕೊನೆಗೆ ಗಣೇಶನ ಲಿಂಗದಲ್ಲಿ ಲಯಗೊಂಡರು ಎಂಬ ನಂಬಿಕೆ ಇದೆ. ಜನರು ಮೋರೆಯ ಗೋಸಾವಿಯ ಭಕ್ತಿಯನ್ನು ಗೌರವಿಸಲು ಗಣೇಶನ ಹೆಸರಿನ ಜೊತೆಗೆ ಅವರ ಹೆಸರನ್ನು ಸೇರಿಸಿ ಗಣಪತಿ ಬಪ್ಪ ಮೋರೆಯ ಎಂದು ಕರೆಯಲು ಶುರು ಮಾಡಿದರು. ಇದು ಕೇವಲ ಒಂದು ಘೋಷಣೆಯಲ್ಲ, ಇದು ಭಕ್ತಿ, ಒಗ್ಗಟ್ಟು, ಹರ್ಷ ಮತ್ತು ಭಾವನಾತ್ಮಕ ಸಂಬಂಧದ ಸಂಕೇತ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸನಾತನ ಭಾರತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.